ಅಲ್ಲ ಹಾ ಹಾ ಯಾವ ಹೌದು ಕಲಾ ಪ್ರೇಮ ಬಂದು ಬಾಂಧವಲ್ಲಿ ಸವನಿ ಪ್ರತಿ ಹೆಂಗಪ್ಪ ಅಂತ ಕೇಳಿರ್ತಮ್ಮ ಹೆಂಗ್ರಿಪ್ಪ ಅದು ಸರಜೋಡಿ ಕಲಾವಿದ್ರ ಜನ್ಯಾರದಾರ ಬಲ್ಲವ್ರದಾರ ಬಾಳ ಒಳ್ಳೆಯವ್ರದಾರ ತಿಳಿದವ್ರದಾರ ತಿಳ್ಕೊಂಡಾರ ಹಾ 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 ಬಾಳ ಜನ್ಯಾರದಾರ ಅವ್ರು ಹೌದು ಹೌದು ಹೌದಿಲ್ಲ ಹಾ ಹಾ ಹೇಳಿದ್ರ ಅವ್ರು ಹೆಣ್ಮಕ್ಳಿ ನೋಡ್ಲಿ ಕಾಲುಂಗ್ರ ಕಾಲಾಗ ಚಾಳ ಹಾ ಹಾ ಕೊಳ್ಳಾಗ ಮಾಂಗಲ್ಯ ಕರ್ಮನೆ ನಿಮ್ಮನ್ನೆಲ್ಲ ಅವನಿಗೆ ಕೇಳಿಲ್ಲ ನಾವ ಏನು ಇಲ್ಲದ ಕಾಲದಾಗ ಹೆಣ್ಣು ಮಕ್ಕಳ ಆದಿ ಅನಾದಿ ಒಳಗ 6 ಮಂದಿ ಇದ್ರು ಅಂತೇಳಿ ಅಲ್ಲಿ ಐತಿ ನಮ್ಮ ಪಾಡು ಆದಿ ಒಳಗ 6 ಮಂದಿ ಅದಾರು ಅಲ್ಲಿ ನಿಮ್ಮವ್ರ ಆದಿ ಒಳಗ 7 ಮಂದಿ ಅದಾರ ಗಂಡ ಹೆಚ್ಚ ಹೌದು ಹೌದು ಇದನ್ನ ನಾ ಕೇಳಕತ್ತ ನಾವ್ ಎಲ್ಲಾರ ಬಂದು ಏನಾರ ಹಾಡಕತ್ತ ಅವ್ರು ಏಕದಮ್ಮ ಇಲ್ಲಿಗೆ ತಗೊಂಬಂದ್ರಿ ಇವ್ರು ಗಂಡ ಹೆಂತಿನ ಆದ್ರಿ ಇವ್ರು ಹಾ 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 ಇನ್ನ ಎಲ್ಲಿ ಏನ ಇನ್ನ ಆದಿಲ್ಲ ಅಂತಿಲ್ಲ ಹೌದು ಹೌದು ಹಾ 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 ಅಲ್ಲ ಇನ್ನ ಬೇಕಲ್ಲ ಇನ್ನ ದೂರ ಐತೆ ಅದ ಇನ್ನ ದೂರ ಐತಿ ಇನ್ನ ಟೈಮ್ ಬಾಳ ಐತಿ ಅದ ಹೌದು ಹೌದು ಗಂಡ ಹೆಂಡತಿ ಆಗಿ ಹಾಡೋದು ಕುಣಿದು ಜಿಗಿದು ಮುಂದದ ಇನ್ನ ಅದ ಹೌದು ಹೌದ್ರಿಪ್ಪ ಅದಿಲ್ಲ ಹಾ ಹಾ ನೀ ಈಗ ಏನಿಲ್ಲ ಇನ್ನ ಹುಟ್ಟಿಸೋದಿಲ್ಲ ಕೊಲ್ಲುವುದಿಲ್ಲ ಬದುಕಿಸೋದಿಲ್ಲ ಏನಿಲ್ಲ ಈಗ ಗಂಡ ಹೆಂಡತಿಗೆ ಬಂದಿರಲ್ಲ ಜಗದ ಮತ್ ಹಿಂಗ ಅಂದ್ರ ಗಂಡ ಹೆಂತಿ ಅಂದ್ರ ಈಗ ಇಲ್ಲಿ ಈಗಿಂದ ಹೇಳಿರ ಮುಂದಿನ ಇನ್ನೊಂದು ನೋಡಿಲಿ ದೈದ ಮುಂದೆ ಇಟ್ಕೊಂಡು ಇವತ್ತು ಒಂದು ಘರ್ಷಣೆ ಕೇಳಿದ್ನ ವಿಷ್ಣು ಅದ ಪ್ರಪ್ರಥಮದೊಳಗ ನಮ್ಮ ಅಪ್ಪ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹುಟ್ಟಿಸ್ಯಾನ ಅಂತೇಳಿ ಹಾ ಹಾ ವಿಷ್ಣುನ ಮೊದಲನೇ ಅವತಾರ ಏನಂತ ಕೇಳಿದ್ನಿ ಮಚ್ಚ ಅವತಾರ ಅಂತ ಉಂಡುಂಡು ಬರೋರು ಉಂಡುಂಡ ಅಟ್ರು ಕೂಡಿ ನ್ಯಾಮ್ ಒಂದ ತಾಟ್ನಾಗ ಹುಂಡ್ರಿ ನೀವು ಹುಗ್ಗಿ ಅಂದ್ರ ಬರ್ತೈತಿ ಇಲ್ಲಿ ಪುರಾಣ ತಂದ ನೋಡ್ನ ಹಾ ಹಾ ಹೆಂಗ ಹೆಂಗೈತ್ರಿಪ್ಪ ಕಮಿಟಿ ಅವ್ರ ಕೈಯಾಗ ಕೊಡ್ರಿ ಕಮಿಟಿ ಅವ್ರ ಕೈ ಹಾಕೊಂಡಿ ಹೌದು ಹೌದು ಅವ್ರ ಅದಕ್ಕೆ ಲಾಯ್ಕ್ ಆದಂತವ್ರು ಹೌದಲ್ಲ ಹೌದು ಹೌದು ಅದಕ್ಕ ಹಾ ಹಾ ನೋಡ ವಿಷ್ಣುವಿನ ಮೊದಲನೇ ಅವತಾರ ಒಬ್ಬ ಹುಡುಗನಾಗಿ ಕುಮಾರ ಈ ಹೌದು ರೂಪದಲ್ಲಿ ವಿಷ್ಣು ಬ್ರಹ್ಮಚಾರಿಗೆ ಬಹು ಕಷ್ಟಕರ ತಪಸ್ಸು ಮಾಡಿದನು ಹೆಂಗ ಮೊದಲು ಒಬ್ಬ ಕುಮಾರ ಆಗಿದ ನಾವು ಮೊದಲು ಹುಡುಗಾಗಿ ಹೌದು ಹೌದು ಆಮೇಲೆ ಕುಮಾರಾಗಿ ಹಾ 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 ಇನ್ನು ಮಾತು ಕೇಳ ಕರ್ಷಣೆ ಹೆಂಗ್ರಿಪ್ಪ ನೋಡ ಜಗತ್ತದೊಳಗೆ ಹೆಣ್ಣ ದೇವ್ರ ಗುಡಿ ಅದಾವ ಗಂಡ ದೇವ್ರ ಗುಡಿ ಅದಾವ ನೋಡ್ಲಿ ಕರಿಯಮ್ಮನ ಗುಡಿ ಅದಾವ ನೋಡ್ಲಿ ನಮ್ಮ ಕರ್ವಂಜವನ ಗುಡಿ ಅದಾವ ಹೌದು ಹೌದು ಗಂಡ ದೇವ್ರಿಗೂ ಪೂಜಾರಿ ಅದಾನ ಮತ್ತೆ ಹೆಣ್ಣು ದೇವ್ರಿಗೂ ಪೂಜಾರಿ ಅದಾರ ಹೌದು ಹೌದು ಕಲಿಯುಗದಾಗ ಪೂಜಾರಿ ಇದಾರಲ್ಲ ಮತ್ತೆ ದೇವರ ಪೂಜೆ ಮಾಡಕ ಹಂಗ ದೇವರ ಪೂಜೆ ಮಾಡೋಂತವ್ರು ಪೂಜಾರಿಗಳು ಅದಾರ ಹಾ 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 ಒಟ್ಟ ಜಗತ್ತದೊಳಗ ಎಲ್ಲಾ ದೇವ್ರಿಗೆ ಪೂಜಾರಿಗಳು ಅದಾರ ಪೂಜಾರಿಗಳು ಇದ್ದಂತವ್ರ ಗುಡಿ ಸಮೀಪಕ್ಕೆ ಇರಬೇಕೋ ಇರಬಾರ್ದು ಇದು ನಮ್ಮ ಘರ್ಷಣೆಗೆ ಹೌದು ಕಲಿಯುಗದಾಗ ನಡೆದಿರ್ಬೇಕು ಪುರಾಣದಾಗೂ ಇರ್ಬೇಕಂದಾರ ಕಮಿಟಿ ಅವರು ಪೂಜಾರಿಗಳು ಈ ಸದನಲ್ಲಿ ಕೊರವಂಜವನ ಗುಡಿ ಇದ್ದಕ್ಕ ಮನೆ ಕಟ್ಟಿಕೊಂಡು ಅಲ್ಲಿ ಇಲ್ಲಿ ವಾಸ ಮಾಡೋದಲ್ಲಿ ಇರಬೇಕೋ ಇರಬಾರ್ದು ಇದು ನನ್ನ ಘರ್ಷಣೆ ಹೌದು ಹೌದು ಪುರಾಣದೊಳಗ ದೇವಸ್ಥಾನದ ಪೂಜಾರಿಗಳು ಇದ್ದವ್ರ ಪೂಜೆ ದೇವಸ್ಥಾನದಾಗ ವಾಸ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಒಟ್ಟ ಹೇಳದ್ ನೋಡಿದನ ಹಾ ಹಾ ಇದು ಉಳಿಬೇಕಲ್ಲ ಮತ್ತೆ ತಗೊಳ್ಬಾ ಹೌದು ಹೌದು ಸುಳ ನಾನು ಉತ್ತರಾಯಣ ಮಚ್ಚ ಅವತಾರ ಅಂತ ಯಾರು ಹೇಳ್ರಿ ನಿನ್ಗೆ ಮಚ್ಚ ಅವತಾರ ಅಂತೇಳಿ ಅದನ್ನ ಹೇಳವ್ರು ಇವ್ರು ಬಾಯಿಗೆ ಬಂದದ್ದನ ಬಂದದ ಒಟ್ಟ ಹಿಂಗ ಹೇಳ್ರಿ ಅಂದ್ಕೊಳ್ಳಿ ಹಂಗ ಹೇಳ್ಬಿಡುದ ಮಚ್ಚ ಅವತಾರನ ಮೊದ್ಲೇದಂತ ಯಾವ ಬುಕ್ ಅದನ್ನಾರು ತರಲ್ ಬಿಡತ್ತ ಹಿಂಗೈತಿ ಹಾ ಹಾ ಏನ್ ತರ್ತಾರ ಪಾಪ ಅವ್ರ ಹೌದು ಹೌದು ತರದ ಅತ್ತ ಹಾ ಹಾ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತು ಒಂದು ಮಾತನ್ನ ಹೇಳಿದ್ದೀನಿ ಏನಂತ ಹೇಳಿದ್ರಿ ನೋಡ್ಲಿ ಉಣ್ಣಾಕ ತಿನ್ನಾಕ ತೊಡಾಕ ನೋಡ್ಲಿ ಒಟ್ಟ ಎಲ್ಲಾದ್ರಾಗೂ ಹೆಚ್ಚ ಅಂತ ಹೇಳಿದ್ದೀನಿ ಹೌದು ಹೌದು ಇವ್ರು ಹೇಳಿರು ಏನಂತಾರು ಅಲ್ಲ ಅವನ್ ಎಲ್ಲಾನು ನಾವು ಕೊಟ್ಟು ಅಂತ ಯಾರು ಹೇಳಿದ್ರೆ ನಿಮ್ಗೆ ಕೊಟ್ಟಾರ ಅಂತೇಳಿ ನೀವೊಂದು ಕೊಟ್ರ ನಾವೊಂದು ಕೊಟ್ರು ನಾವೊಂದು ಕೊಟ್ರ ನೀವೊಂದು ಕೊಟ್ಟಿ ಅದನ್ನ ಬಿಡಿಲ್ಲ ಅದನ್ನ ಹೌದು ಹೌದು ಹೌದಿಲ್ಲ ಅದಕ್ಕೆ ಎದ್ರಾಗ ಹೆಚ್ಚ ಹೆಣ್ಣು ಅಂತ ಕೇಳಿದ್ದಿ ಇದ್ರಾಗ ಹೆಚ್ಚ ಹೆಣ್ಣು ಮಕ್ಕಳಂತ ನಾ ಹೇಳಿದ್ನಿ ಹೌದು ಹೌದ್ರಿಪ್ಪ ನಿಮ್ಮ ಗಂಡ ಎದ್ರಾಗ ಹೆಚ್ಚ ಏನು ಉಣ್ಣಾಕೋ ತಿನ್ನಾಕೋ ತೊಡಾಕೋ ಹೌದು ಹೌದು ಎದ್ರಾಗ ಬೇಕಲ್ಲ ಮತ್ತ ಅವಂದು ಹೌದು ಗಂಡಾಳ ಇದ್ರಾಗ ಹೆಚ್ಚೈತೆ ಅಂತ ಹೇಳ್ಬೇಕಾಯ್ತಲ್ಲ ಬೇಕಲ್ಲ ಹಾ ಹಾ ಹಂಗ ಬಾಯಿ ತೋಡಿ ಹೇಳ್ರಿ ಕೇಳವಲ್ಲ ಬುಕ್ಕ ತಂದ ಹೇಳೋದು ಮತ್ತೆ ಇಲ್ಲಿ ಹೌದು ಹೌದು ಹಾ ಹಾ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಕಲಾವಿದ್ರು ಜನ್ಯರ ತಾಯಿಯಿಂದ ಹುಟ್ಟಿದಕ್ಕಾಗಿ ನೋಡ್ಲಿ ಇವತ್ತಿನ ದಿವಸ ಹೇಳಿದ್ರ ಅವ್ರ ಏನಂತ ಹೇಳಿರು ನಮ್ಮಪ್ಪ ಬ್ರಹ್ಮ ಇದ್ದಂತವ್ ನೀರಿನೊಳಗೆ ವೀರ್ಯ ಬಿಟ್ಟಿದ್ದ ಅಂಡಾಗಿ ಬೆಳಕೈತಿ ಎಲ್ಲಿ 1000 ವರ್ಷದಿನ ಹಾ ಹಾ ಹೌದಿಲ್ಲ ಹೌದು ಹೌದು ಒಡದು ನೋಡ್ಲಿ ಮ್ಯಾಗಿಂದ ಆಕಾಶ ಮಾಡಿದ ನಡುವಿಂದ ಸ್ವರ್ಗ ಮಾಡಿದ ತಳಂಗಿಂದ ಭೂಮಿ ಮಾಡಿದ ಹಾ ಹಾ ಇವನ್ನೆಲ್ಲ ಎದಕ್ ಕೊಳೆ ಮ್ಯಾಗಿತ್ತೇನು ನಿಮಗ ಅಂದ್ರ ನೀರಿನಾಗ ಯಾಕೆ ನೀರಿನಾಗ ಭೂಮಿ ಅಂದ್ರೆ ಹೆಣ್ಣ ನೀರ್ ಅಂದ್ರೆ ಹೆಣ್ಣ ನೀರ್ ಅಂದ್ರೆ ಹೆಣ್ಣ ಹೌದು ಹೌದು ಹೌದಲ್ಲ ಹೆಣ್ಣಿನೊಳಗ ವಾಸ ಮಾಡಿ ಮತ್ತೆ ಅಲ್ಲಿ ನಮ್ಮ ಓದಾಳದಂಗತ್ಲ ನಿಮ್ ಕೂಡ ಮತ್ ನಿಮ್ಮ ಅಪ್ಪ ಎಲ್ಲಿ ಹೆಚ್ಚಿನವ ಅದು ಹೆಂಗ ಹೆಚ್ಚಿನವ ಅದ ನೀರಿನೊಳಗ ಇದು ವೀರ್ಯ ಬಿಟ್ಟು ಮತ್ ಇದನ್ನೆಲ್ಲ ಹುಟ್ಟಿಸ್ಬೇಕಾರ ಹೆಣ್ಣಿನೊಳಗ ಹುಟ್ಟಿಸ್ಬೇಕಾರ ಒಂದ್ ಕಟ್ಟಿಗೆ ಒಳಗಾರ ಒಂದ್ ಕಲ್ಲು ಕೊಟ್ಟಿನ ಒಳಗಾರ ಎಲ್ಲಾರು ಬಿಡ್ಬೇಕಾಯ್ತಲ್ಲ ಇವ್ರ ಕಡಿ ನಿಮ್ಮೊಳಗ ಗಂಡಸೂರನ್ನ ಬಿಟ್ಕೋಬೇಕಾಗಿತ್ತಲ್ಲ ಅದನ್ನ ಅದು ಮಾಡ್ಯಾರ ಅವ್ರ ಕೆಲಸ ಹಾ ಹಾ ಮತ್ ಹಂಗ ಅನ್ನಕ್ ಹೋಗ್ಬೇಡ ಹೌದಿಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಾಯಿ ಇಲ್ಲದ ಜಗತ್ತದೊಳಗ ನಡಿಯಾಕ ಸಾಧ್ಯನೇ ಇಲ್ಲ ತಾಯಿ ಇದ್ರನ ಎಲ್ಲ ನಡೀದ ಅದಕ್ಕೆ ಹೇಳ್ಯಾರು ಬಲ್ಲವ್ರು ಹೆಣ್ಣಂದರೆ ಜಗದ ಕಣ್ಣು ಅಂತ
ಅದಕ್ಕೆ ಹೇಳಿದಾರ ಏನಂತಾರು ಮಹಾತ್ಮರದಂತವ್ರು ಜ್ಞಾನಿಗಳದಂತವ್ರು ಪಂಡಿತರದಂತವ್ರು ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ಯಾರಿಪ್ಪ ತಂದೆ ತತ್ತ ಸತ್ಕಾರ ತಾಯಿ ಉಳಿಬೇಕ. ಹೌದು ಹೌದು ತಾಯಿ ಉಳಿದ್ರು ನೋಡ್ಲಿ ಎಲ್ಲಾನು ಎನ್ನ ಯಪ್ಪ ಯವ್ವ ತಂಗಿ ನಮ್ಮ ಕಾಕ ಬಂಧು ಬಳಗ ಎಲ್ಲಾನು ಕರ್ಕೊಂಡು ತನ್ನ ಮಕ್ಕಳ ಮರಿನ ಮೊಮ್ಮಕ್ಕಳ ಎಲ್ಲಾನು ಜಾಕಿ ಮಾಡ್ತದ. ಹೌದು ಹೌದು ಅದಕ್ಕ ಇದಕ್ಕೆ ಹೆಣ್ಣು ಹೆಚ್ಚ. ಹೌದ್ರಲ್ಲಪ್ಪ ಹೆಂಗ ಯಪ್ಪ ಏನಂದ್ ಎಲ್ಲಾರ ಒಳಗ ಹಾ ಕಾಲ್ ಹರಣ ಮಾಡಿ ಮಕ್ಕಳು ದೊಡ್ಡವ್ರನ್ನ ಮಾಡಕ್ ತಾಯಿನ ಮಾಡಕ್ ಹೆಚ್ಚ. ಹೌದು ಹೌದು ಮಗಗ ನೋಡಿಲಿ ಇವತ್ತು ನೋಡಿಲಿ ಮಗಗ ಮದುವೆ ಮಾಡ್ಬೇಕಾದ್ರೆ ಒಂದಲ್ಲ ಎರಡಲ್ಲ ನೋಡಿಲಿ 21 ವರ್ಷ ದಿನ ಮಗನ ನೋಡಿ ತನ್ನ 9 ತಿಂಗಳ ದಿನ 9 ದಿನ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡ. ಹಾ ಹಾ 9 ದಿವಸಕ್ಕೆ ನೋಡಿಲಿ ಮಗ ಹೊರಗೆ ಬಂದ ಬೆಳಕು 1 ವರ್ಷ ಅಲ್ಲ 2 ವರ್ಷ ಅಲ್ಲ 21 ವರ್ಷ ದಿನ ಮಗನ ಜೋಕಿ ಮಾಡಿ ಹೌದು ಮಗಗ ಮದುವೆ ಮಾಡಿ ಏನಂತಾಳು ಹೆಂಗ ಮಗಗ ಮಗಗ ಮದುವೆ ಮಾಡಿ ನೋಡ್ಲಿ ಅವಾಗ ನೋಡ್ಲಿ ಅವನ ಸಂಸಾರ ಸರಿ ಆಗುವಂಗ ಮಾಡಕ್ಯಾರ ಅವ್ವ ತಾಯಿ. ಹೌದಿಲ್ಲ ಹೌದು ಹೌದು ತಾಯಿ ದಂತೆಗೆ ನೋಡಿ ಮಗನ ಬಾಳ್ಯಾಗ ಜೋಕಿ ಮಾಡಬೇಕಾದ್ರೆ ಮಗ ಸುಧಾರಿಸ್ಬೇಕಾದ್ರೆ ತಾಯಿ ಶಾಲೆ ಪಾಠ ಒಂದಂದಾರ ಅದಕ್ಕ. ಹೌದು ಹೌದು ಹೌದಲ್ಲ ತಾಯಿ ದಂತಗಿ ಮಗಗ ನೋಡ್ಲಿ ಕಾಕ ಅನ್ನಬೇಕ ಮಾವ ಅನ್ನಬೇಕ ಅಜ್ಜ ಅನ್ನಬೇಕ ಯವ್ವ ಅನ್ನಬೇಕ ತಂಗಿ ಅನ್ನಬೇಕ ಎಲ್ಲಾ ಕಲಿಸವಳು ಇದನ್ನ ಯಾರ ಕಲಿಸ್ಯಾರ? ತಾಯಿ. ನಿಮಗಿಟ್ಟು ಮಂದಿ ಕೂಡ್ರಿ ಯಾರ ಕಲಿಸ್ಯಾರ? ನಮ್ಮವ್ವ ಕಲಿಸ್ಯಾರ. ಹೌದು ಹೌದು ಅದ ಆಕಿ ಶಾಲೆ ಪಾಠ ಒಂದ ಹೌದು ಹೌದು ಕಾಟ ಈ ಕಲಸವ್ರು ಬೇರೆ ಅವ್ರು. ಬೇರೆ ಬೇರೆ ಹಾ ಅದಕ್ಕೆ ತಾಯಿ ಶಾಲೆ ಪಾಠ ಒಂದಂದಾರ. ಅದಕ್ಕೆ ಇದು ಏನಪ್ಪ ಅಂತ ಕೇಳಿದ್ರೆ 1 ವರ್ಷ ಅಲ್ಲ 2 ವರ್ಷ ಅಲ್ಲ 21 ವರ್ಷದ ಮಗನ ಜೋಕಮ್ಮಪ್ಪನ ಮಾಡಿ ಹಾ ಹಾ ಮಗಗ ಒಂದು ಹೇತಿ ಮಾಡಿದ್ರೆ ಇದರಂತೆ ನೋಡಿಲಿ ಮಾನವ ಜನ್ಮ ಈ ಭೂಮಿ ಮೇಲೆ ಬಂದೈತೆ ಅಂದ್ರ ಏನ್ ಮಾಡ್ಬೇಕು? ಹೌದಿಲ್ಲ ಹಾ ಹಾ ಮಾನವ ಜನ್ಮ ಬಂದೈತೆ ಅಂದ್ರೆ ತಾಯಿ ಇದ್ದಂತೆಗೆ ಮಗಗ ಹೆಂಡತಿ ಮಾಡಿದಾಳ, ಮಗನ ನೋಡ್ಲಿ ಭೋಗ್ ಕುಡಿಸಿದಾಳ, ಮಗಗ ನೋಡಿ ಕಲ್ಯಾಣ ಆಗ್ಲಿ ಅಂತೇಳಿ ಮಾಡಿದಾಳ. ಆಶೀರ್ವಾದ ಮಾಡ್ಯಾಳು. ಹೌದಿಲ್ಲ ಹಾ ಹಾ ತಾಯಿ ಇದ್ದಂತೆಗೆ ಒಂದೇ ಸಲ ತಾಯಿ ಎಣಿಸು ಅಂದ್ರೆ 21 ವರ್ಷದ ಜಾಕಿ ಮಾಡಿದ ಕ್ಯೂತ್ ತಾಯ. ಹೌದು ನಿನಗೆ ಹೆಣ್ಣು ಕೊಟ್ಟ ಕ್ಯೂತ್ ತಾಯ. ಹೌದು ಹೌದು ನಿಮ್ಮವ್ವ ಸಣ್ಣವಾಗಿ ಹುಟ್ಟಿದ ಕ್ಯೂತ್ ತಾಯ. ತಾಯ. ನಿನಗ ಮಗಳಾಗಿ ಹುಟ್ಟಿದ ಕ್ಯೂತ್ ತಾಯ. ಹೌದು ಹೌದಲ್ಲ ಹಾ ಹಾ ನಿನಗೆ ಹೆಣ್ಣು ಕೊಟ್ಟ ಕ್ಯೂತ್ ತಾಯ. ಹೌದು ಹೌದು ಹಿಂಗ 16 ಸಲ ತಾಯಿ ಎಣಿಸು ಅಂದಳಾಕಿ ಒಂದು ಗಂಡಿನ ಜನ್ಮಕ್ಕೆ. ಆತಿದ್ದಂತೆ ಕ್ಯೂತ್ ತಾಯ. ನೀ ಏನ್ ತಿಳ್ಕೊಂಡಿ? ಹಾ ಹಾ ತಾಯನ್ನು ಪದವಿ 16 ಸಲ ಪಡಿಸ್ಕೊಂಡಾಳ. ನೀ ಹೇಳಿದಿ ಗಂಡಿದ್ದಾಗ ತಾಯಿ ಅಂತ. ಯಾರು ಹೇಳಿದಾರ ನಿನಗ? ಹೇಂತಿದ್ದಾಗ ತಂದೆಗಿರು ಮಗ್ಗಲ್ದಾಗ ನಾವು ಕುಂಡ್ರದ್ರ. ಹಾ ಹಾ ನಿನಗೆ ಹೇಳಿದವ್ರು ಯಾರು ಅಂತ ನೋಡ. ಮಗಳಾಗಿ ಹುಟ್ಟಿದಾಳ ಆಕಿ ಗಂಡದನು ಆಗಿಲ್ಲ. ಹಾ ಆಗಿಲ್ಲ. ಗಂಡದನು. ತಂಗಿಯಾಗಿ ಹುಟ್ಟಿದಾಳ ಆಕಿ ಗಂಡದನು. ಎಲ್ಲಿ ಯಾರು ಬಂದ್ರು ನೀವು ಉಲ್ಟಾ ಪಲ್ಟಿ ತಗೋಣ. ತಂಗಿದ್ದಂತ ತಾಯ, ಅಕ್ಕಿದ್ದಂತ ತಾಯ, ಹೌದು ಹೌದು ಮಗಳಾಗಿ ಹುಟ್ಟಿದ ತಾಯ. ಹಾ ಹಾ ಇವ್ರಿಗೆಲ್ಲ ಗಂಡದನು. ಏನ್ ಹೇಳಾಕತ್ರಿ ನೀವು ಜಗತ್ತೊಳಗ? ಚಲೋದ್ ಹೇಳ್ರಿ. ಚಲೋದ್ ಹೇಳ್ರಿ ಅಂದ್ರೆ ಜನ ಶಾನ್ಯಾರ ಅಕ್ಕಾರ. ಹಾ ಹಾ ಹೌದಿಲ್ಲ ಹೌದು ಹೌದು ಗಂಡಿದ್ದಾಗ ತಾಯಿ ಯಾರು ಹೇಳ್ದಾರ? ಹಾ ಹಂಗ ಹೇಳವ್ರು ಇವ್ರು. ಯಾರಿಗ ಶಾಲೆ ಕಲ್ಸತ್ರಿ ನೀವು? ಬಾಂಡ್ಯ- ಬರಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ. ಹೌದಿಲ್ಲ ಹಾ ಹಾ ಈಗ ನೋಡ್ಲಿ ಹೇತಿ ಆಗ್ಬೇಕಾದ್ರ ಒಬ್ಬಗೆ ಹೇತಿ ಆಗಿರ್ತಾಳ. ಹಾ ಹಾ ಹೌದಿಲ್ಲ ಹೌದು ಹೌದು ಮಗಗ ಏನಾರ ಆಗಿರ್ತಾಳ? ಇಲ್ಲ ಬರಂಗಿಲ್ಲ. ಹೌದಿಲ್ಲ ಹಾ ಹಾ ತಮ್ಮಗ ಆಗಿರ್ತಾಳ? ಬರಂಗಿಲ್ಲ. ಬರಂಗಿಲ್ಲ. ಮಾಸ್ತರ ನೀ ಹೇಳೋದು ಹೊಂದಾಣಿಕೆ ಆಗಂಗಿಲ್ಲ. ಇಲ್ಲಿ ನಮಗೊಂದು ಸಂಶಯ ಹೆಂಗಂದ್ರ ಹೇಂತ ಹೋಗಿ ಒಂದು ಕಣ್ಣೆ ತೆಗೆದು ಹೆಣ್ಣ ತೆಗೆದು ಮಗ್ಗಲ್ಲ ಕುಂಡ್ರಿಸಿದಾಗ ಗಂಡ ಅದ. ಹಾ ಅದಕ್ಕಿಂತ ಮೊದಲ ಅದನ್ನ ಅವ ಹೇಳ್ತಾನಲ್ಲ ಮಗ್ಗಲಾಗಿ ಹೆಣ್ಣು ಇಲ್ದ ಎಂದೂ ದೇವ್ರ ಅಂತಿಲ್ಲ ಯಾರು. ಹಾ ಅದಕ್ಕಿಂತ ಜೇರ್ ಕಡ್ತಾ ಮದುವೆ ಆಗದ ಗಂಡು ಮಗ ಸತ್ತಪ್ಪ ಅಂದ್ರೆ ಏನಂತಾರ ಗುರ್ತೈತೇನ? ಹಾ ಅವನೇನ್ ಮಾಡ್ತೀರ? ಅವನು ಬೇರೆ ಒಯ್ಯುದೈತೆ. ಬೇರೆ ಒಯ್ದೈತಿ ಅಂತ. ಅವನು ಬೇರೆ ಒಯ್ಬೇಕು ನಾವು. ಅದಕ್ಕಾಗಿ ನಿಮ್ ಮಗ್ಗಲ್ಲಾಗ ನಾ ಬಂದು ಕುಂತದಿಂದ ಗಂಡ ಆಗಿದಿ. ಅದಕ್ಕಿಂತ ಮೊದಲ ಅದನ್ನೆಲ್ಲ ತಿಳಿಸಿ ಹೇಳೈತೆ ಅವಾಗೀಗ. ಹಾ ಹಾ ಹೆಂಗ್ ಹೇಳಿತಪ್ಪ ಅಂದಿದ್ರೆ ನಮ್ಮ ಅವ್ವ ನೋಡ್ಲಿ ಒಂದ ಸಲ ತಾಯಿ ಎನಿಸಂದಿಲ್ಲ. ಹೌದು ನೀ ತಾಯಿ ಆದಂತಕಿ ಒಬ್ಬಾಕಿ ತಾಯಿ ಆದಕಿ ಗಂಡನಿ. ಹೌದು ಹೌದು ಹೌದಲ್ಲ ಹಾ ಹಾ ನಂದು ಒಪ್ಪಿಗೆ ಅಲ್ಲಿ 16 ಸಲ ತಾಯಿ ಎನಿಸೋದಲ್ಲ. ಅಲ್ಲಿ ಯಾರ್ಯಾರಿಗೆ ಗಂಡಾಗಿರಿ ಅದು ನಿಮ್ ಬಾಯಿಲೆ ನೀವು ಹೇಳುದು ಹೇಳ್ಬೇಕ. ಹಾ ಹಾ ಹೌದಲ್ಲ ಹೌದು ಹೌದು ನಂದು ಹೇಳಿನ ಹೆಣ್ಣು ಕೊಟ್ಟಾಕ್ಯೂ ತಾಯ ನೋಡಿ ನಿನ್ನ ಮದುವೆ ಮಾಡ್ಕೊಂಡಾಕ್ಯೂ ತಾಯ. ಹಾ ಹಾ ನಿನ್ನ ಹಡದಾಕಿ ತಾಯಿ, ನಿನಗೆ ತಂಗಿಯಾಗಿ ಹುಟ್ಟಿದಾಕಿ ತಾಯ, ನೋಡಿ ಅಕ್ಕಾಗಿ ಹುಟ್ಟಿದಾಕಿ ತಾಯ, ಹಾ ಹಾ ನೋಡಿ ನಿನಗಾಗಿ ಹುಟ್ಟಿದಂತ ಮಗಳು ತಾಯ. ಹೌದು. ಎಲ್ಲಾರು ತಾಯಿ ಸಮಾನ ಹೇಳಿದ ನಿನಗ. ಹಾ ಹಾ ಅದ್ರೊಳಗೆ ನೀ ಯಾರ್ಯಾರಿಗೆ ಗಂಡಾದಿ ನೋಡುನು ಹೇಳ್ತಾನ ಹೆಂಗ್ ಬರ್ತೈತಿ ಹಂಗ. ಹೇಳ್ತಿ? ಹಾ ಹಾ ಹೌದಲ್ಲ ಹೌದು ನಿನಗೆ ಯಾವಾಗ ಬರಂಗಿಲ್ಲ ನನ್ನ ಬೆನ್ ಹತ್ತಾಕ. ಬರಂಗಿಲ್ಲ. ಹೆಂಗಸೂರು ಬೆನ್ ಹತ್ತಾರ ನೋಡಿ. ಅದಕ್ಕೆ ಹೇಳಿದಾರ ಮಾತ್ಮರದಂತವ್ರು ಜ್ಞಾನಿಗಳದಂತವ್ರು ಏನಂತಾರು? ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ, ನಿನಗಾಗಿ ಯಾರು ಸತ್ತಿಲ್ಲ ರಾಮನಾಥ ಅಂದ್ರ ಅವ್ರು. ಹೌದು ಹೌದು ಚಲೋ ಹೇಳ್ಯಾರ ಅವರು. ಹೌದಲ್ಲ ಹಾ ಹಾ ಅದಕ್ಕೆ ನೋಡ್ಲಿ ಹೆಣ್ಣಿನ ಬೆನ್ ಹತ್ತಾರೆ ಅವಾಗೂ ನೋಡ್ಲಿ ಅವ್ರು ಯಾವಾಗೂ ನಡಕ ಹೋಗೋದವ್ರು. ಅಂದ್ರ ಒಂದ್ ಭೂಮಿ ಬೆನ್ ಹತ್ತಾರ ಅವರು ಮಣ್ಣಿಗಾಗಿ ಸತ್ತಾರು ಕೋಟಿ. ಮಣ್ಣಿಗಾಗಿ ಎಷ್ಟೋ ಮಂದಿ ಸಾಯತ್ರ ನಾನು ಸೀಮೆ ಅಲ್ಲಿ ಅದ
ನಿನ್ನ ಸೀಮೆ ಇಲ್ಲಿ ಅದ ಹೌದ್ ಹೌದು. ಚಾಲೋ ಆಗಿಬಿಟ್ಟೈತೆ ಮನಿಗೆ ಸಾಯ್ತಾರ. ಅದಕ್ಕೆ ಇನ್ನೊಂದು ಮಾತ ಹೆಂಗ್ರಿಪ್ಪ? ಅದಲ್ಲ ಹಾ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಏನಾಗಿತ್ತು? ಇಬ್ರು ನೋಡಿಲ್ಲ ಅಣ್ಣ ತಮ್ಮ ಒಬ್ಬಾಕಿ ತಾಯಿ ಹೊಟ್ಟಿಂದ ಹುಟ್ಟ್ಯಾರ ಒಬ್ಬನಿಂದ ಹುಟ್ಟ್ಯಾರ. ಹಾ ಹಾ ಇಬ್ಬರಿಗೂ ನೋಡ್ಲಿ ತಾಯಿ ತಂದಿ ಇಬ್ರು ಅವರ ಕೂಡಿ ಹಡದಾರ. ಹಾ ಹಾ ಆದ್ರೆ ಇಬ್ರು ಅಣ್ಣ ತಮ್ಮ ಬಡದಾಟ ನಡೆದದ. ಏನಂತ ನಡ್ದದ? ಎದಕ್ಕಾಗಿ ನಡೆದದ? ಒಂದು ಹೊಲಕ್ಕಾಗಿ. ಹೌದಿಲ್ಲ? ಹೌದು ಹೌದು. ನೋಡಿಲಿ ಒಂದು ಬಂಗಾರಕ್ಕಾಗಿ ನಡೆದದ, ಒಂದು ನೋಡ್ಲಿ ಒಂದು ಭೂಮಿಗಾಗಿ ನಡೆದದ. ಹಾ ಹಾ ಅಣ್ಣ ತಮ್ಮರ ಬಡದಾಟ. ಹೌದು ಹೌದು. ಒಡ ಹುಟ್ಟಿದಾರ, ಒಂದ ತಾಯಿ ಮೊದಲ ಮಡಲಿನೊಳಗೆ ಇಬ್ರು ಬಂದಾರ. ಹಾ ಹಾ ಆದ್ರೆ ಜಗಳ ಹತ್ಯದ. ಅದಕ್ಕೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಗಂಡ. ಅದಕ್ಕ ಹಾ ಹಾ ಗಂಡಿಗೆ ನೋಡ್ಲಿ ಸಮಾಧಾನ ಅನ್ನೋದಿಲ್ಲ, ಜ್ಞಾನ ಇಲ್ಲ. ಹಾ ಹಾ ಅದಕ್ಕೆ ನೋಡ್ಲಿ ಶಾಂತಿ ಅನ್ನೋದಿಲ್ಲ. ಎಲ್ರಿ ಹೌದಿಲ್ಲ? ಒಟ್ಟ ನಾನು ತುಂಬಿಕೊಂಡತಿ. ಹಾ 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 ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿ ಕಲಾವಿದ್ರು ಶಾನ್ಯಾರ್ದಾರ, ಬಾಳ ಒಳ್ಳೆಯವ್ರದಾರ, ಬಾಳ ಒಳ್ಳೆಯವ್ರ. ಎಲ್ಲಾರ್ದಾರ. ಹೌದಿಲ್ಲ? ಹಾ ಹಾ ಅದಕ್ಕ ಬಹಳಷ್ಟು ಅವ್ರಿಗೆ ಮಾತಾಡ್ಲಾರ್ದೆ, ಬಹಳಷ್ಟು ಮಂದಿಗೆ ಇದನ್ನ ಚುಚ್ಚಲಾರ್ದೆ ಹಾ ಹಾ ಇವತ್ತಿನ ದಿವಸ ಇನ್ಯಾರ ನುಡಿ ಚಾಲಂದಕಾರ ಸಕಲೋತ್ರಿ ಚಾನ್ಸ್ ಕೊಡ್ರಿ. ಮುಂದಿನ ಸಂದಿಗೆ ಹೆಂಗ್ಯಾಗ ಬರ್ತಾರ ನೋಡು. ಸವಾಲು ಬಾಳ ಚಂದ ಆಗ್ಯಾರ. ಕಮಿಟರ್ ಹೆಂಗ್ ಹಿಡ್ಯಾರಲ್ಲ ಹಂಗ ಸವಾಲ್ ಹಾಕ್ಯಾರ ಹುಡುಗರವ್ರ. ಹೌದು ಹೌದು. ಹೌದಿಲ್ಲ? ಹಾ ಹಾ ಕಲಕೋರಿ ಒಟ್ಟು ಅಡಕ ಮಾಡ್ರಿ, ನಿಮ್ಮನ್ನ ನೋಡಿ ಯಾಡ ಅಡಕ್ ಮಾಡ್ಬೇಕಂತ ಅವ್ರು ಹೇಳ್ಯಾರು. ಅಟ್ಟು ಮಾಡಿದಾರು ನಿಮ್ಮನ್ನ ಒಟ್ಟು ಬಾಳ ಗುಂಪ ನಿಮ್ಮದ. ಹಾ ಹಾ ನಿಮ್ ಬಾಳೇನೆ ಎಂತ ಅದು ಗಂಡ ಆಡವ್ರು ಎಲ್ಲಾರು ಗಂಡ ಆಡೋರು ಎಟ್ಟ ಮಂದಿರಿ ಒಟ್ರು ಹಿಂಗ ನೀವು. ನೋಡುನು ಹಾ ಈಗ ಬಹಳಷ್ಟು ಗುದ್ದಿ ಆಡೋದು ಬೇಡ. ಇಲ್ಲ ಅವ್ರು ನನ್ನ ಏನ್ ಮಾಡಕ್ ಬರಲ್ಲ ಅವ್ರಿಗೆ. ಹಾ ಹಾ ಹೌದಲ್ಲ? ಅದಕ್ಕೆ ಯಾಕಪ್ಪ ಅದಕ್ಕೆ ಇದ್ರ ಜ್ಞಾನಿಗಳದಂತರು ಪಂಡಿತರದಂತರು ಸಭಾ ಶಾಂತ ಕುಡಿಯದ. ಹಾ, ಹಾ. ಅದಕ್ಕೆ ಇವತ್ತಿನ ತಾಯಿ ಅನ್ನೋಂತಕ್ಕೆ ಹೆಚ್ಚ, ಮಗಳನ್ನೋಂತಕ್ಕೆ ಹೆಚ್ಚ, ಅಕ್ಕ ಅನ್ನೋಂತಕ್ಕೆ ಹೆಚ್ಚ, ತಂಗಿ ಅನ್ನೋಂತಕ್ಕೆ ಹೆಚ್ಚ, ಬರಗಾಲ ಬಿದ್ದಾಗ ಅನ್ನ ಹಾಕುವಂತ ಕೆಚ್ಚ. ಹಾ ಬರಗಾಲ ಬಿದ್ದಾಗ ಅನ್ನ ಹಾಕುವಂತ ಕೆಚ್ಚ. ಹಾ, ಹಾ. ನೋಡುನು ಎಲ್ಲಿ ಮಠ ಪೆನ್ ಹತ್ತಾರ ನೋಡುನು ಒಟ್ಟ ಅವ್ರು. ನೋಡ್ರಿ ಹೌದಲ್ಲ? ಹಾ, ಹಾ. ಬಹಳಷ್ಟು ಮಾತಾಡೋದು ಬೇಡ. ಬೇಡ. ಅದಕ್ಕೆ ನೋಡೋಣ ಇವತ್ತಿನ ದಿವಸ ಇನ್ಯಾರು ನುಡಿ ಚಾಲ ಅಂತ ಸಕಲ ಅಂತ ಚಾನ್ಸ್ ಕೊಡ್ರಿ. ಸಮಾಧಾನ ಶಾಂತಿಯಿಂದ ಹಾಡ್ರಿ ಒಂದ್ ಸ್ವಲ್ಪ. ನೋಡು